ಏನೇ ಅಲ್ವಾ? ಏನ್ ತಪ್ಪು ಮಾಡಿದ್ಲು ಅಂತ ಅಷ್ಟೆಲ್ಲ ಬೇಜಾರು ಮಾಡ್ಕೋತಿದೀಯೇ? ನೀನು ಹುಚ್ಚು ಅತಿರೇಕಕ್ಕೆ ಹೋಗಿ ಯಾವ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕೋ ಇಲ್ಲ ಅಂದ್ರೆ ನೇರವಾಗಿ ಪ್ರಾಣನೇ ಬಲಿ ಕೊಡ್ತೀವ ಅಂತ ಭಯಪಟ್ಟು ನಿನ್ನನ್ನು ತಡೆಯೋದಕ್ಕೆ ಬೇರೆ ದಾರಿ ಇಲ್ಲದೆ ಕೊನೆಗೆ ಅಮ್ಮನವ್ರ ಹಾಗೆ ನಟಿಸಿ ನಿನ್ನನ್ನು ಕಾಪಾಡಿದ್ಲು. ಅದನ್ನ ಅರ್ಥ ಮಾಡ್ಕೊಳ್ದೇನೆ ಪ್ರತಿಯೊಂದಕ್ಕೂ ಕಲ್ಯಾಣಿಗೆ ಬೈಯೋದು ನಿನಗೆ ತುಂಬಾ ಅಭ್ಯಾಸ ಆಗೋಗಿದೆ. ಒಂದ್ಸಲ ನೀನೇ ಯೋಚನೆ ಮಾಡಿ ನೋಡು. ದೇವರು ಪ್ರತ್ಯಕ್ಷ ಆಗ್ಬೇಕು ಅಂತ ನೀನು ನಾಲ್ಗೆಗೆ ತ್ರಿಶೂಲನ ಚುಚ್ಕೊಂಡವಳು. ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ಪ್ರಾಣನೇ ತಕ್ಕೋತಾ ಇದೆಯಲ್ವಾ? ನಿನ್ನ ಮೂರ್ಖತನ ಅವಳಿಗೆ ಚೆನ್ನಾಗಿ ಗೊತ್ತಿರೋದಕ್ಕೆ ನಿನ್ನ ಕಾಪಾಡೋದಕ್ಕೋಸ್ಕರನೇ ಅವಳು ಅಮ್ಮನವ್ರ ಹಾಗೆ ವೇಷ ಹಾಕೊಂಡ್ ಬಂದ್ಲು. ಅವಳು ಮಾಡಿರೋ ಒಳ್ಳೆ ಕೆಲಸದ ಬಗ್ಗೆ ಯೋಚನೆ ಮಾಡ್ದೇನೆ ಅದ್ರಲ್ಲೂ ಕೂಡ ನೀನ್ ಕೆಟ್ಟದನ್ನೇ ಯೋಚನೆ ಮಾಡ್ತಿದ್ಯಲ್ಲ. ನೀನು ಉದ್ಧಾರ ಆಗಲ್ವೇ? ನೀನ್ ಈಗ ಅಲ್ಲ ಯಾವತ್ತಿಗೂ ಉದ್ಧಾರ ಆಗಲ್ಲ. ನನ್ನನ್ನ ಸಮರ್ಥಿಸ್ಲಿಲ್ಲ ಅಂತ ಕೂಗಾಡ್ತೀಯ. ಅಷ್ಟಕ್ಕೂ ನಿನ್ನನ್ನು ಯಾಕೆ ಸಮರ್ಥಿಸ್ಬೇಕೆ? ಏನ್ ಮಾಡಿದೆ ಅಂತ ಸಮರ್ಥಿಸ್ಬೇಕು? ಪ್ರತಿಯೊಂದಕ್ಕೂ ಅನುಪಮಗೆ ಕಲ್ಯಾಣಿಗೆ ಬೈಯೋದು, ಮನೆಯಲ್ಲಿ ರಾದ್ಧಾಂತ ಮಾಡೋದು ನಿನಗೆ ತುಂಬಾ ಮಾಮೂಲಿ ವಿಷಯ ಆಗೋಗಿದೆ. ಶೌರ್ಯನ ಕಟ್ಕೊಂಡಿರೋ ಪಾಪಕ್ಕೆ ನನ್ನ ಮುಖ ಹಾಗೇನೆ ನಿಮ್ಮ ಅಮ್ಮನ ಮುಖ ನೋಡಿ ಸಹನೆಯಿಂದ ಸಹಿಸ್ಕೋತಾ ಇದ್ದಾರೆ. ಇಲ್ಲ ಅಂದಿದ್ರೆ ನಿನ್ ಕಾಟಕ್ಕೆ ಓಡ್ ಹೋಗಿ ತುಂಬಾನೇ ದಿನ ಆಗಿರ್ತಿತ್ತು. ಅವ್ರನ್ನ ಅರ್ಥ ಮಾಡ್ಕೊಳ್ದೇನೆ ಹುಚ್ಚುಚ್ಚಾಗಿ ಮಾತಾಡೋದಲ್ಲ. ನಾವೇನ್ ತಪ್ಪು ಮಾಡಿದೀವಿ, ನನ್ ಸೊಸೆ ನನ್ಗೋಸ್ಕರ ಏನ್ ಮಾಡಿದಾಳೆ ಅಂತ ಯೋಚನೆ ಮಾಡಿ ನೋಡು. ಆವಾಗ ನಿನ್ಗೆ ಕಲ್ಯಾಣಿ ಒಳ್ಳೆತನ ಅರ್ಥ ಆಗುತ್ತೆ. ಕಲ್ಯಾಣಿನ ನಾವೆಲ್ಲರೂ ಯಾಕೆ ಸಪೋರ್ಟ್ ಮಾಡ್ತಿದೀವೋ ನಿನಗೂ ಅರ್ಥ ಆಗುತ್ತೆ. ಅಯ್ಯೋ, ಯಾವತ್ತೂ ಇಲ್ದೇ ಇರೋರು ಇವತ್ತು ಇವ್ರು ನನ್ ಮೇಲೆ ಕೈ ಮಾಡ್ಬಿಟ್ರಲ್ಲ. ಈ ಮನೆಯಲ್ಲಿ ಪ್ರತಿಯೊಬ್ರು ನಾನೇ ಕೆಟ್ಟೋಳು ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಇನ್ನು ನಾನು ಹೀಗೆ ಇದ್ರೆ ಸರಿ ಹೋಗಲ್ಲ. ಏನತ್ಗೆ ಅಣ್ಣ ಕೂಡ ನಿಮ್ಗೆ ಈ ತರ ಹೊಡೆದ್ರು? ಹೊಡಿಲಿಲ್ಲ ಅಂದ್ರೆ ಇನ್ನೇನ್ ಮುತ್ತ ಕೊಡ್ತಾರೆ. ಅವಳೇನೋ ನನ್ನ ಕಾಪಾಡ್ಬೇಕು ಅಂತ ಅಮ್ಮನವ್ರ ವೇಷ ಹಾಕೊಂಡ್ಲು. ಅದಕ್ಕೆ ಅವಳನ್ನ ಬೈದ್ರೆ ಇವರು ಕೋಪ ಬರಲ್ವಾ? ನೀವ್ ಈ ತರ ಸುಮ್ನಿದ್ರೆ ಹೇಗೆ ಅತ್ಗೆ? ಆ ಕಲ್ಯಾಣಿ ನಿಮ್ಮನ್ನ ಉದ್ಧಾರ ಮಾಡಕ್ಕೆ ಯಾವತ್ತೂ ಏನು ಮಾಡಲ್ಲ. ಎಲ್ರ ಹಿಂದೆ ಆ ಅನುಪಮಮ್ಮ ಆಟ ಆಡಿಸ್ತಾರೆ, ಜೊತೆ ಕಲ್ಯಾಣಿನೂ ಅದೇ ಮಾಡ್ತಾಳೆ. ಇವಾಗ ಕಲ್ಯಾಣಿ ಹಿಂದೆ ಇಡೀ ಕುಟುಂಬನೇ ಇರೋದ್ರಿಂದ ನಾವು ಮಧ್ಯೆ ಏನು ಮಾತಾಡದೆ ಇರೋದೇ ಒಳ್ಳೇದು. ಆದ್ರೆ ಅವಕಾಶ ನೋಡ್ಕೊಂಡು ಸರಿಯಾಗಿ ಕೊಡ್ಬೇಕು. ಅವಳಿಗೆ ಹೊಡೆಯೋ ವಿಷಯ ಆಮೇಲೆ. ಮೊದಲು ನಾನು ಏಟ್ ತಿಂದೆ ಇದ್ರೆ ಅಷ್ಟೇ ಸಾಕು. ಈಗ ನನ್ನ ಒಂಟಿಯಾಗ್ಬಿಡು. ಇದೇನು ಅಪ್ಪಿ ತಪ್ಪಿ ನಮ್ಮತ್ತಿಗೆ ನಿಜವಾಗ್ಲೂ ಒಳ್ಳೆಯವರಾಗಿ ಬದಲಾಗಬೇಕು ಅನ್ಕೊಂಡಿದಾರ ಹೇಗೆ? ಅವ್ರ ಬುದ್ಧಿ ಅಷ್ಟೇ ಬಿಡು, ಅವರೆಲ್ಲ ಎಲ್ಲಿ ಬದಲಾಗ್ತಾರೆ? ಹೋಗೆ ಇಲ್ಲಿಂದ. ಅಮ್ಮ, ಕಾಫಿ ಏನಾದ್ರೂ ಬೇಕಾ? ಅನುಪಮ ಇಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಮ್ಮ, ಅಪ್ಪ, ಕಾಫಿ ಏನಾದ್ರೂ ಮಾಡ್ಕೊಂಡ್ ಬರ್ಲಾ? ನನ್ನ ಹತ್ರ ಯಾರು ಮಾತಾಡಲ್ಲ ಅಂತ ಆಯ್ತು.
ಕಲ್ಯಾಣಿ. ಮನೇಲಿರೋರೆಲ್ಲರೂ ನನ್ನ ಜೊತೆ ಮಾತಾಡೋದನ್ನ ಬಿಟ್ಟಿದ್ದಾರೆ. ಅವ್ರು ಮಾತ್ರನಾ ಅಥವಾ ನೀನು ಮಾತು ಬಿಟ್ಟಿದ್ಯಾ? ಅಯ್ಯೋ, ಹಾಗ್ಯಾಕೆ ಹೇಳ್ತೀರಾ ಅತ್ತೆ? ನಿನಗ್ ಬೈದಿದ್ದಕ್ಕೆ ಅವ್ರೆಲ್ರಿಗೂ ಅಷ್ಟು ಕೋಪ ಬಂದಿದೆ. ಆ ಕೋಪ ನಿನಗ್ ಬರ್ದೇ ಇರತ್ತಾ? ಛೆ, ಹಾಗೇನಿಲ್ಲ ಅತ್ತೆ. ನನ್ನ ಬೈಯೋ ಹಕ್ಕು ನಿಮ್ಗೆ ಯಾವಾಗ್ಲೂ ಇರುತ್ತೆ. ನೀವಂದ್ರೆ ನನ್ಗೆ ಯಾವಾಗ್ಲೂ ಇಷ್ಟನೇ. ಏನು ಸಣ್ಣ ಪುಟ್ಟ ಅಪಾರ್ಥ ಆಗಿದೆ ಅಂತ ಅದಕ್ಕೋಸ್ಕರ ನಿಮ್ಮನ್ ದೂರ ಮಾಡ್ಕೋತೀನ? ಆದ್ರೆ ನೀವ್ ನನ್ನಲ್ಲಿ ಕೆಟ್ಟದ್ದನ್ನ ಹುಡುಕ್ತಾ ಇದ್ದೀರಾ. ಎಲ್ಲಾರ್ಗೂ ಒಳ್ಳೇದಾಗ್ಬೇಕು ಅಂತ ಬಯಸೋಳಲ್ಲಿ ನೀವೇ ಹೀಗೆ ಕೆಟ್ಟದ್ದನ್ನ ಹುಡುಕ್ತಿರೋದು. ಹಾಗಲ್ಲ ಏನಿಲ್ಲ ಬಿಡು. ನಿನ್ನ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಬೇಕು ಅಂತಾನೆ ಮೋಕ್ಷನ್ನ ದೇವ್ರು ಮಾಡ್ಬಿಟ್ಟೆ. ಅವನನ್ನ ಅಡ್ಡ ಇಟ್ಕೊಂಡು ನನ್ನ ಆಟ ಆಡಿಸ್ಬಿಟ್ಟೆ. ಅಷ್ಟಕ್ಕೂ ಅವನು ಸಂಪದನ್ ಮಗ. ಹಾಗೆ ಹೇಳ್ಬಿಡಿ ಅತ್ತೆ, ಅವನು ನನ್ ಮಗ. ಹಾಗಂತ ನೀನ್ ಅನ್ಕೊಂಡ್ರೆ ಸರಿ ಹೋಗ್ಬಿಡತ್ತಾ? ಅವನೇ ನಿನ್ ಹೆತ್ತ ಮಗ ಅಲ್ವಲ್ಲ. ಅವನು ನನ್ನ ಮೊಮ್ಮಗ ಅಲ್ಲ ಅಂತ ನಾನು ಯಾವತ್ತಿಂದನೂ ಹೇಳ್ತಾ ಇದ್ದೀನಿ. ಅತ್ತೆ, ಅಮ್ಮ ಅಮ್ಮ, ಏನಿದು ಕಲ್ಯಾಣಿ? ಮೋಕ್ಷಂಗೆ ನೀನ್ ಹೆತ್ತ ತಾಯಿ ಅಲ್ಲ ಅಂದ್ರೆ ಏನು? ಅತ್ತೆ ಏನೋ ಹಾಗೆ ಹೇಳ್ತಾರೆ ಬಿಡು. ಆದ್ರೆ ನೀನು ಅವನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ಯಾ? ಇನ್ನೊಂದ್ ಕಡೆ ನನ್ ಮಗುಗೆ ನಾನ್ ತಾಯಿ ಅನ್ನೋದನ್ನ ಮರೆಯೋ ಹಾಗೆ ಮಾಡ್ದೆ. ಇನ್ನವನು ನನ್ ಮಗ ಹೇಗಾಗ್ತಾನೆ? ಇಲ್ಲೋಡು, ನಾನು ಮಗು ಹೆರ್ತಾ ಇದ್ದೀನಿ. ಇನ್ನು ಮೋಕ್ಷನ ನಿನ್ನಿಂದ ದೂರ ಮಾಡೋರು ಯಾರು? ಮೋಕ್ಷ ಯಾವಾಗ್ಲೂ ನಿನ್ ಮಗನೇ. ಅವನ್ನ ನಿನ್ನಿಂದ ಯಾರೂ ದೂರ ಮಾಡೋದಕ್ಕಾಗಲ್ಲ. ಸಿದ್ದು, ಇವಾಗ ಹೇಗಿದೆ? ಆರಾಮಾಗಿದೆಯಾ? ಪರವಾಗಿಲ್ಲ, ಆರಾಮಾಗಿದ್ದೀನಿ. ಅಷ್ಟಕ್ಕೂ ನೀವ್ಯಾಕೆ ಈಗ ಇಲ್ಲಿಗೆ ಬಂದಿದ್ದೀರಾ? ನಾವಿವಾಗ ಪೂರ್ತಿ ಬದಲಾಗಿದ್ದೀವಿ. ನಮ್ಗಾದ್ರೂ ಯಾರಿದ್ದಾರೆ? ಇರೋದ್ ನೀವೇ. ಏನೋ ಅದೃಷ್ಟ ಚೆನ್ನಾಗಿರೋದಕ್ಕೆ ಪ್ರಾಣಾಪಾಯದಿಂದ ಪಾರಾದೆ. ಪಾರಾದ್ಯಲ್ಲ, ಈಗ ಮನೇಲೇ ಇರ್ಬೋದಲ್ಲ. ಸ್ವಲ್ಪ ಕಮ್ಮಿ ಆಯ್ತು ಅಂತ ಹೀಗೆ ಮನೆ ಮನೆ ತಿರುಗೋದು ಯಾಕೆ? ಅತ್ತೆ, ಇನ್ನೊಂದು 2 ದಿನದಲ್ಲಿ ನನ್ಗೆ 6 ತಿಂಗಳು ತುಂಬುತ್ತೆ. ಸೀಮಂತ ಮಾಡ್ಬೇಕಲ್ಲ. ನನಗೆ ಸೀಮಂತ ಮಾಡೋದಕ್ಕೆ ಯಾರಿದ್ದಾರೆ? ಅದಕ್ಕೆ ನಿಮ್ಮೆಲ್ಲರ ಜೊತೆ ನಿಮ್ ಮುಂದೆ ಸೀಮಂತ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಏನೀಗ ನಿನ್ನ ನನ್ನ ಮನೇಲಿ ಇಟ್ಕೊಂಡು ಜೊತೆಗೆ ನಿನ್ ಮಗುಗೆ ತೊಟ್ಲು ಬೇರೆ ತಂದು ಕೊಟ್ಟು ಕಳಿಸ್ಬೇಕಾ? ನಮ್ಗೆ ಆ ಥರ ಆಸೆ ಏನೂ ಇಲ್ಲ. ಆದರೆ ಸೀಮಂತಕ್ಕೆ ನೀವೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ನಡೆದಿದ್ದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ನೀವೆಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿದ್ರೆ ನನಗಷ್ಟೇ ಸಾಕು. ನೀವೆಲ್ಲರೂ ಬಂದ್ರೆ ನಾವೀಗಿರೋ ಮನೆ ಸಾಲಲ್ಲ ಅಂತ ಊರಾಚೆ ಇರೋ ತೋಟದ ಮನೆನ ಬಾಡಿಗೆಗೆ ತಗೊಂಡಿದ್ದೀವಿ. ಇನ್ಮೇಲಿಂದ ನಾವು ಅಲ್ಲೇ ಇರ್ತೀವಿ. ನೀವೆಲ್ಲರೂ ತಪ್ಪದೆ ಬರಬೇಕು.
ಈ ಕಾಲಕ್ಕೆ ಬೀಳ್ಬಾರ್ದು. ಅಜ್ಜಿ, ನನಗೆ ಅಂತ ಯಾರೂ ಇಲ್ಲ. ಇದ್ದ ತಾತ ಕೂಡ ನನ್ ಬಿಟ್ಟು ಹೋಗ್ಬಿಟ್ರು. ಸಿದ್ದು ಕಡೆಯಿಂದ ಬರೋರು ಕೂಡ ಯಾರೂ ಇಲ್ಲ. ಸೀಮಂತ ಮಾಡ್ಕೋಬೇಕು ಅಂದ್ರೆ ದೊಡ್ಡವ್ರ ಆಶೀರ್ವಾದ ಇರ್ಲೇಬೇಕಂತೆ. ಅದಕ್ಕೆ ನನಗೋಸ್ಕರ ನೀವೆಲ್ಲರೂ ಬಂದ್ರೆ ಸಾಕು. ನಿಮ್ ಒಳ್ಳೆ ಮನ್ಸಿಂದ ನನಗೆ ಆಶೀರ್ವಾದ ಮಾಡಿದ್ರೆ ನನ್ ಮಗು ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗೆ. ಬರ್ತೀರಲ್ವಾ? ಇಲ್ಲಿ ನೋಡು, ನಮ್ಮೆಲ್ರೂ ಅವನ್ ಕಾಪಾಡ್ದ. ಅದಕ್ಕೆ ಅವನು ಪ್ರಾಣ ಹೋಗದೆ ಇರೋ ಹಾಗೆ ನಾವು ಕಾಪಾಡಿದ್ದು. ನೀವು ಬದಲಾಗಿದ್ದೀರಾ ಅಂತ ಹೇಳ್ಕೊಂಡು ಮತ್ತೆ ನಮ್ಮನೆಗ್ ಬಂದು ನಮ್ ಜೊತೆ ಸಂಬಂಧನ ಬೆಳೆಸೋದಾಗ್ಲಿ, ಮದ್ವೆಗೆ ಮುಂಜಿಗೆ ಕರೆಯೋದಾಗ್ಲಿ, ಇದ್ಯಾವುದನ್ನು ಇಟ್ಕೋಬೇಡಿ. ದಮಯಂತಿ, ಬಸ್ರಿ ಹೆಂಗ್ಸ್ ಮುಂದೆ ಯಾಕೆ ಹಾಗೆ ಮಾತಾಡ್ತೀಯ? ಬಾಯ್ ಬಿಟ್ಟು ನನಗ್ಯಾರೂ ಇಲ್ಲ, ಎಲ್ರೂ ಬನ್ನಿ ಅಂತ ಕರೀತಿದ್ದಾಳೆ. ಹೋಗೋಣ, ಅದ್ರಲ್ಲಿ ತಪ್ಪೇನಿದೆ? ಹೌದಮ್ಮ, ಅವ್ರ ಮನೆಗೆ ಹೋಗೋದು ನಮ್ಗೇನು ಕಷ್ಟ ಅಲ್ಲ ಅಲ್ವಾ? ಆಗ್ಲಿ, ನಮ್ ಕೈಯಾರನೇ ಸೀಮಂತ ಮಾಡೋಣ, ಆಶೀರ್ವಾದ ಮಾಡ್ಬರೋಣ. ಈಗ ಸೀಮಂತಕ್ಕೆ ಹೋಗೋದು ಅವಶ್ಯಕತೆ ಇದೆ ಅಂತೀರಾ? ನೀನು ಯಾಕೆ ಆ ರೀತಿ ಮಾತಾಡ್ತಿದ್ಯಾ ಕಲ್ಯಾಣಿ? ಸಂಪದ, ನೀನ್ ಹೊರಡಮ್ಮ. ನಿನ್ ಸೀಮಂತನಕ್ಕೆ ನಾವೆಲ್ಲರೂ ಬರ್ತೀವಿ. ಎಲ್ಲ ಚೆನ್ನಾಗಿ ನಡೆಯುತ್ತೆ, ಸರಿನಾ? ತುಂಬಾ ಥ್ಯಾಂಕ್ಸ್ ಅಮ್ಮ. ನೀವು ಬರ್ತಿರೋ ಬರಲ್ವೋ ಅನ್ನೋ ಭಯದಲ್ಲೇ ಇಲ್ಲಿಗೆ ಬಂದ್ವಿ. ನೀವ್ ಈ ಮಾತು ಹೇಳಿದ್ಮೇಲೆ ಈಗ ನನ್ನ ಮನ್ಸಿಗೆ ಎಷ್ಟೋ ಸಮಾಧಾನ ಆಯ್ತು. ಹೋಗ್ ಬರ್ತೀನಮ್ಮ. ಸಂಪದ, ಸ್ಯಾಮ್, ನಾವಂತೂ ಕರೆದ್ವಿ, ಅವ್ರು ಬರ್ತಾರೆ ಅಂತ್ಯಾ? ಖಂಡಿತ ಬರ್ತಾರೆ. ಅನುಪಮಮ್ಮ ಮಾತು ಕೊಟ್ಟಿದಾರಲ್ಲ, ಅವ್ರು ಹೇಳಿದ್ಮೇಲೆ ಆ ಮನೆಯಲ್ಲಿ ಯಾರು ಇಲ್ಲ ಅನ್ನೋದಿಲ್ಲ. ಆದ್ರೆ ನಮ್ಮ ಮಾಜಿ ಅತ್ತೆಗೆ, ಆ ಕಲ್ಯಾಣಿಗೆ ಮಾತ್ರ ನಮ್ಮ ಮೇಲೆ ಅನುಮಾನ ಕಡಿಮೆ ಆದಾಗಿಲ್ಲ. ಅವ್ರಿಗೆ ಅನುಮಾನ ಇದ್ರು ಇಲ್ಲದೆ ಇದ್ರು ನಮ್ಗೆ ಆಗೋ ನಷ್ಟ ಏನೂ ಇಲ್ಲ ಸ್ಯಾಮ್. ಅವ್ರ ಅನುಮಾನ ನಿಜ ಅಂತ ಗೊತ್ತಾಗೋ ಅಷ್ಟರಲ್ಲಿ ನಮ್ಮ ಕೆಲಸ ನಾವು ಮುಗಿಸ್ಕೋಬೇಕು ಸ್ಯಾಮ್. ನಮಗೆ ಬೇಕಾಗಿರೋದು ಅವ್ರು ನಿನ್ನ ಸೀಮಂತಕ್ಕೆ ಬರಬೇಕು ಅನ್ನೋದಷ್ಟೇ. ಅಯ್ಯೋ ಸಿದ್ದು, ಏನೋ ಇದು? ನೀವು ಮಾಡ್ತಿರೋದು ಸರಿನಾ? ಏನಕ್ಕ? ಸೀಮಂತ ಅಂತಿದ್ದೀರಾ, ಮನೆಯವ್ರನ್ನೆಲ್ರೂ ಬನ್ನಿ ಅಂತ ಕರಿತಿದ್ದೀರಾ. ಏನಾದ್ರೂ ತೊಂದರೆ ಆದ್ರೆ? ಅಕ್ಕ, ನೀನ್ ಸುಮ್ಮನೆ ಇದ್ರೆ ಯಾವ ಕಡೆ ಯಾವ ತೊಂದರೆನೂ ಬರಲ್ಲ. ನೀನ್ ಸುಮ್ಮನೆ ಹೀಗೆ ಮಾತಾಡ್ತಿದ್ರೇನೆ ಎಲ್ಲಾ ಕಡೆ ತೊಂದರೆ ಆಗೋದು. ಅಷ್ಟಕ್ಕೂ ನಿನ್ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ನಾವು ಮಾಡೋ ಈ ಕೆಲಸ ಉಪಯೋಗ ಆಗತ್ತೆ. ಅದಕ್ಕೆ ನೀನ್ ಕಾಮಾಗಿದ್ರೆ ತುಂಬಾ ಒಳ್ಳೇದು. ಲೇ, ಯಾವಾಗ್ಲೂ ನಿನ್ ಮನ್ಸ್ ಬಂದಂಗ್ ಕೆಲಸ ಮಾಡ್ತಾ ಹೋಗ್ತೀಯ, ಮಧ್ಯೆ ಸಿಕ್ಕಾಕೊಳ್ಳೋದು ನಾನು. ಈ ಸಲ ಏನಾಗುತ್ತೋ ಅಂತ ನನಗ್ ಭಯ ಆಗ್ತಿದೆ ಕಣೋ. ಏನಾಗಲ್ಲ ಬಿಡಿ ಚಿಕ್ಕಮ್ಮ, ಈ ಸಲ ಎಲ್ಲ ನಾವ್ ಅನ್ಕೊಂಡ್ ಹಾಗೆ ನಡೆಯುತ್ತೆ. ಹೌದು, ಮೊನ್ನೆ ಏನೋ ನಿನಗ್ ಮೋಕ್ಷ ಬೇಕು ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಆ ಕಲ್ಯಾಣಿಗೆ ಮೋಕ್ಷ ನನ್ ಮಗ ಅಲ್ಲ ನಿನ್ ಮಗನೇ, ನೀನೇ ಇಟ್ಕೋ, ನನಗ್ ಇನ್ನೊಂದ್ ಮಗು ಹುಟ್ತಿದೆ ಅಂತ ನೀನ್ ಏನೇನೋ ಹೇಳ್ದೆ.
ಕೆಲವು ವಿಷಯ ನಿಮ್ಗೆ ಅರ್ಥ ಆಗಲ್ಲ ಚಿಕ್ಕಮ್ಮ. ಹೇಗೂ ಸೀಮಂತಕ್ಕೆ ಬರ್ತಿರಲ್ಲ, ಅಲ್ಲೇ ನಿಮ್ಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅಲ್ಲ, ಕಲ್ಯಾಣಿ ಮೋಕ್ಷನ ನನ್ ಮಗ ಅಂತ ಹೇಳ್ತಾಳೆ. ಅಂಥದ್ರಲ್ಲಿ ನನ್ ಕಂದನ ನಾನು ಈಸಿಯಾಗಿ ಕಿತ್ಕೊಂಡ್ರೆ ಏನ್ ಯೂಸ್ ಇದೆ ಹೇಳು? ಕಲ್ಯಾಣಿ ತನ್ನ ಕೈಯಿಂದಾನೆ ಅಳತ ಮಗುನ್ ವಾಪಸ್ ಕೊಡ್ಬೇಕು. ಆ ಪರಿಸ್ಥಿತಿಗಳನ್ನ ತರ್ತೀನಿ. ಅವನೇನೋ ಹೇಳ್ತಿದ್ದಾನೆ, ನೀನೇನೋ ಹೇಳ್ತಿದ್ಯಾ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಇವಾಗ ನಿಂಗೆ ಅರ್ಥ ಆಗಿಲ್ಲ ಅಂದ್ರು ಮುಂದಕ್ಕೆ ನಿಂಗೆ ಅರ್ಥ ಆಗುತ್ತೆ ಅಕ್ಕ. ಲೇ ಸಿದ್ದು, ಅಯ್ಯೋ ಅದ್ ಹಾಗಲ್ವೋ, ನನ್ ಮಾತ್ ಕೇಳೋ. ಅಲ್ಲ, ಒಂದ್ ನಿಮಿಷ ಇಲ್ಲಿ ಕೇಳಿ. ಮರ್ತೋಗ್ದೆ ಸೀಮಂತಕ್ಕೆ ಬನ್ನಿ ಚಿಕ್ಕಮ್ಮ. ಅವರೆಲ್ಲ ಬರ್ತಿದಾರಲ್ಲ ಅಂತ ನೀವು ಬರ್ದೇ ಇರ್ಬೇಡಿ. ಸಂಪದ, ಡ್ರೈವರ್ ಹೊರಡಿ. ಅಯ್ಯೋ ಸಿದ್ದು, ಏನೇ ಮಾತಾಡ್ತಿದ್ದೆ? ಹಾ, ಅಯ್ಯೋ ನಾನೇನ್ ಮಾತಾಡ್ತೀನಿ ರೀ. ಸಿದ್ದು ಸಂಪದ ತುಂಬಾ ದಿನ ಆದ್ಮೇಲೆ ಮನೆಗ್ ಬಂದಿದ್ರು. ಮೊನ್ನೆ ತಾನೇ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿದ್ದ. ಆಟೋವರೆಗೂ ಬಿಟ್ಟು ಬರೋಣ ಅನ್ಕೊಂಡೆ ರೀ, ಅಷ್ಟೇ. ಅಷ್ಟೇನಾ? ಇನ್ನೇನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾ, ಅಯ್ಯೋ ರಾಮ ಅಂತದೇನು ಇಲ್ಲ ರೀ. ನೀನು ಒಬ್ಳೇ ಇಲ್ಲಿ ತನಕ ಬಂದು ನಮ್ಮೆಲ್ರ ಮುಂದೆ ಮಾತಾಡ್ದೆ ಇಲ್ಲಿ ಬಂದು ಮಾತಾಡಿದ್ಯಾ ಅಂತಂದ್ರೆ ಏನೋ ಇದ್ದೇ ಇರುತ್ತೆ. ಹಾ, ಅಯ್ಯೋ ನನ್ ಮೇಲೆ ಆಣೆರಿ. ಚಿಚಿ, ನಿಮ್ ಮೇಲೆ ಆಣೆರಿ. ಆ ತರದ್ ಏನೂ ಇಲ್ಲ. ಏನೂ ಇಲ್ಲ ಅಂತಂದ್ರೆ ಒಳ್ಳೇದು. ಏನಾದ್ರೂ ಇದ್ರೆ ಈ ಸಲ ನಿನ್ನ ಈ ಮನೇಲಿ ಇರೋದಿಕ್ ಬಿಡಲ್ಲ. ಪ್ರತಿ ಸಲ ಸಿಕ್ಕಾಕೋತೀನಿ ಇವ್ರ ಹತ್ರ. ಇಷ್ಟರಲ್ಲಿ ಸರಿ ಹೋಯ್ತು, ನನ್ ಮಾತ್ ಕೇಳಿಸ್ಕೊಂಡಿಲ್ಲ. ನಾನ್ ಯಾವ ಕೆಲ್ಸನ ಬೇಡ ಅಂತೀನೋ ಅದೇ ಕೆಲ್ಸ ಮಾಡ್ತಾಳೆ ನಿನ್ ಮಗಳು. ಅದಕ್ಕೆ ನನಗ್ ಕೋಪ ಬರೋದು. ಇವಾಗ ಏನಾಯ್ತು ಅಂತ? ಇನ್ನೇನು ಆಗ್ಬೇಕು? ಆ ಸಿದ್ದು ಮೊದ್ಲೇ ಹಾವಿನ ತರದವನು. ಆ ಸಂಪದ ಅವನ್ಗಿಂತ ಕಂತ್ರಿ. ಅಂಥವ್ರು ಬದಲಾಗಿದ್ದಾರೆ ಅಂದ್ರೆ ಅದ್ ಹೇಗಮ್ಮ ನಂಬ್ತೀರಾ ನೀವು? ಅದೇನ್ ದಮಯಂತಿ ಆ ರೀತಿ ಮಾತಾಡ್ತಿದ್ಯಾ? ಅವರು ನಮ್ಮ ಮಗುನ ಕಾಪಾಡಿದ್ದಾರೆ. ಮಗುನ್ ಕಾಪಾಡೋಕೆ ಅವರು ತಮ್ಮ ಪ್ರಾಣನೇ ಪಣಕ್ಕಿಟ್ಟಿದ್ರು. ಇನ್ನು ಅವ್ರನ್ನ ನಂಬದೇ ಇದ್ರೆ ಹೇಗ್ ದಮಯಂತಿ? ಸರಿ, ಕಾಪಾಡದ್ನಮ್ಮ. ಅದಕ್ಕೆ ನಾವೆಲ್ಲರೂ ಕೃತಜ್ಞತೆ ಹೇಳಿದ್ವಲ್ಲ. ಅದು ಸಾಕಾಗಲ್ಲ ಅಂದ್ರೆ 50,000ನೋ 1,00,000 ಕೊಟ್ರೆ ಅದ್ರ ಜೊತೆಗೆ ಆ ದರಿದ್ರನೂ ಬಿಟ್ಟು ಹೋಗತ್ತಲ್ವಾ? ಈಗ ಸಂಪದ ಅವನ್ ಹೆಂಡತಿ ಆಗಿರೋದ್ರಿಂದ ಅವ್ರಿಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಮತ್ತೆ ಸಂಬಂಧ ಬೆಳೆಸೋ ಅಗತ್ಯ ಇದ್ಯಾ? ಬೇಡ ಅಂತಾನೆ ನಾವಿಷ್ಟು ದಿನ ದೂರ ಇಟ್ಟಿದ್ದು. ಆದ್ರೆ ಅವರೇ ನಮ್ಮನೆ ಹೊಸ್ಲಿಗೆ ಬಂದು ನಿಮ್ಮನ್ನ ಬಿಟ್ರೆ ನಮ್ಗೆ ಯಾರಿದಾರಮ್ಮ? ನನ್ನ ಹೆಂಡತಿಗೆ ಸೀಮಂತ ಮಾಡಿ ಅಂತ ಬಾಯ್ ಬಿಟ್ಟು ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಅಮ್ಮ, ನಾನು ಏನ್ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ವಾ? ಅಷ್ಟಕ್ಕೂ ಅವ್ರ ಮನೆಗೆ ನಾವ್ ಯಾಕೆ ಹೋಗ್ಬೇಕು? ಸೀಮಂತ ಬೇಕಿದ್ರೆ ಅವ್ರು ಮಾಡ್ಕೋತಾರೆ. ನಾವ್ ಹೋಗ್ ಮಾಡ್ಬೇಕೇನ ಅದನ್ನೆಲ್ಲ? ದಮಯಂತಿ, ಅವ್ರು ನಮ್ಮನ್ನ ಕರೆದಿದ್ದು ಕೇವಲ ಸೀಮಂತಕ್ಕೆ ಬನ್ನಿ ಅಂತಷ್ಟೇ, ಆಸ್ತಿ ಭಾಗ ಮಾಡೋಕಲ್ಲ ತಿಳ್ಕೊ. ಅವ್ರ ಮನೆವರೆಗೂ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಅಕ್ಷತೆ ಕಳ ಹಾಕಿ ಬರೋದ್ರಲ್ಲಿ ನಮ್ಗಾಗೋ ನಷ್ಟ ಆದ್ರೂ ಏನು? ನೋಡ್ ದಮಯಂತಿ, ಒಂದ್ ಹೆಣ್ಣಿನ ಜೀವನದಲ್ಲಿ ಸೀಮಂತ ಮಾಡ್ಕೊಳ್ಳೋದು ಅಂದ್ರೆ ಅದೊಂದು ದೊಡ್ಡ ಆನಂದ, ವರ. ತಾಯಿ ಆಗೋಳ್ಗೆ 4 ಜನ ಮುತ್ತೈದೆಯರು ಸುತ್ತ ಸೇರಿ 4 ಒಳ್ಳೆ ಮಾತುಗಳನ್ನ ಹೇಳಿ ಅವಳು ಮನ್ಸಲ್ಲಿರೋ ಭಯನ ದೂರ ಮಾಡೋದಕ್ಕೆ ಸೀಮಂತ ಅಂತ ಮಾಡ್ತಾರೆ. ಆದ್ರೂ ಆ ಹುಡುಗಿಗೆ ಯಾರೂ ಇಲ್ಲ ಅಂತ ಅಳ್ತಿದ್ದಾಳಲ್ವಾ?
ನಾವು ಬೇರೆಯವ್ರಂತಾನೆ ಭಾವಿಸಿ ಹೋಗಿ 4 ಅಕ್ಷತೆ ಹಾಕಿ ಸೀಮಂತನ ಮಾಡ್ಬರೋಣ, ಏನಾಗುತ್ತೆ?